ಸಿರ್ಸಿ ಹುಬ್ಳಿ ರಸ್ತೆದಾಗ ನೀವ್ ಈ ಗೊಂಬೆ ನೋಡಿರ್ಬೋದು. ನಾನು ಸಣ್ಣೋಲಿದ್ದಾಗ್ಲಿಂತ್ರ ಈ ಗೊಂಬೆಗ್ ನೋಡತ್ತೇನೆ. ಕ್ಯೂರಿಯಾಸಿಟಿಲಿಂತ್ರ ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾತ ಇದಕ್ಕ ಗಾಡಿ ಮಾರಿ ಅಂತಾರಂತ. ಎಷ್ಟೋ ವರ್ಷದಿಂದ ವೆಸ್ಟರ್ನ್ ಘಾಟ್ಸ್ ಕಡೆ ಇರೋ ಜನಕ್ಕ ಪ್ಲೇಗ್ ಮತ್ ಚಿಕನ್ ಪಾಕ್ಸ್ ಅನ್ನೋ ರೋಗ ಬಂದಿತ್ತಂತ. ಆ ಟೈಮ್ದಾಗ ಇವೆಲ್ಲ ಕೈಲಿಗ ಔಷಧಿನೇ ಇರ್ಲಿಲ್ಲ. ಯಾವಾಗ್ಲೂ ತುಂಬಿ ಹರಿಯೋ ನದಿ ಒಳಗ ಆ ಟೈಮ್ದಾಗ ನೀರೇ ಇರ್ಲಿಲ್ಲ ಅಂತ. ಕಾಡು ಒಳಗ ಬರಗಾಲ್ ಬಂದ್ಬಿಟ್ಟಿತ್ತು. ಅವಾಗ ನೋಡ್ರಿ ಈ ರಿಚುವಲ್ ಶುರುವಾಗಿದ್ದ. ಪ್ರತಿ ವರ್ಷ ಮೇ ಟೈಮ್ದಾಗ ಒಟ್ಟಳೆ ಮರದ ಕಟ್ಕಿಲಿಂತ್ರ ದೇವ ಮತ್ತೆ ದೇವಿದ ಮೂರ್ತಿ ಮಾಡ್ತಾರ. ಅವ್ರಿಗೆ ಒಂದ್ ಸಣ್ಣ ಚಕಡಿ ಗಾಡಿದಾಗ ಕೂಡಿಸಿ ಅದ್ದೂರಿಯಾಗಿ ಊರ್ಲಿಂತ್ರ ಬೇರೆ ಊರಿಗೆ ತಲುಪಿಸ್ತಾರ. ಮುಂದ್ ಆ ಊರ್ದವ್ರ ಈ ರಿಚುವಲ್ ಕಂಟಿನ್ಯೂ ಮಾಡ್ತಾರ. ಸ್ವಲ್ಪ ದಿನ ಬಿಟ್ಟು ಅವರು ಈ ಗಾಡಿ ಮಾರಿಗ ಪಕ್ಕದ ಊರಿಗೆ ತಲುಪಿಸ್ತಾರ. ಈ ಪ್ರೊಸೆಸ್ ಹಿಂಗ ಕಂಟಿನ್ಯೂ ಆಗ್ತಿರ್ತೈತೆ. ಹಿಂಗ ದೇವಿ ಪ್ರತಿ ಊರಿಗೆ ಹೋಗಿ ಅಲ್ಲಿ ದುಷ್ಟಶಕ್ತಿ ಹೊರಗಾಕಿ ಬೇರೆ ಊರಿಗೆ ಹೋಗ್ತಾರೆ. ಇದನ್ನ ಆರ್ಟಿಕಲ್ ಓದಿ ತಿಳಿಸಿದ ಇನ್ಫಾರ್ಮೇಶನ್. ನಿಮ್ ವಿಲೇಜ್ದಾಗ ಏನಾರ ಬೇರೆ ರಿಚುವಲ್ ನಡೆಯತ್ತಿದ್ರೆ ಅದನ್ನ ಕಾಮೆಂಟ್ ಇಲ್ಲ DM ಮಾಡಿ ತಿಳಿಸಿ. ನಿಮ್ಗೆ ಈ ರೀಲ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ರೀಲಿನ ಶೇರ್ ಮಾಡ್ರಿ ಮತ್ತು ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.